ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆ ನಮ್ಮ ಮೆಟ್ರೋ ಜಾಲ. ಮುಂದಿನ ವರ್ಷ ಪಿಂಕ್ ಲೈನ್ ಮೆಟ್ರೋ ಆರಂಭ ಬಹುತೇಕ ನಿಶ್ಚಿತ. ಎಂಜಿ ರೋಡ್ನಿಂದ ಶಿವಾಜಿನಗರದ ಸ್ಟೇಷನ್ವರೆಗೆ ಅಂಡರ್ಗ್ರೌಂಡ್ ಮೆಟ್ರೋ. ರಿಪಬ್ಲಿಕ್ ಕನ್ನಡದಲ್ಲಿ ಅಂಡರ್ಗ್ರೌಂಡ್ ಮಾರ್ಗದ ದೃಶ್ಯಗಳು ಲಭ್ಯವಾಗಿದೆ. ಮಾರ್ಗಕ್ಕೆ 9 TBM ಮೆಷಿನ್ಗಳ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಎಲ್ಲಾ ಮೆಷಿನ್ ಸುರಂಗ ಕೊರೆದು ಹೊರಗೆ ಬಂದಿವೆ. ಫೇಸ್ 2 ಲೈನ್ನಲ್ಲಿ ಒಟ್ಟು 12 ಸ್ಟೇಷನ್ಗಳಿರಲಿವೆ. ಡೈರಿ ಸರ್ಕಲ್ ಇಂದ ನಾಗವರ ಒಟ್ಟು 13.75 ಕಿಲೋಮೀಟರ್ ಸುರಂಗ ಮಾರ್ಗ ಸಿದ್ಧವಾಗ್ತಾ ಇದೆ. ಡೈರಿ ಸರ್ಕಲ್ ಟು ನಾಗಾವರ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಿದೆ. ನಾನು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು, ಈ ಒಂದು ಕಾಮಗಾರಿ 90% ಈಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 5 ಇಂದ 10% ಮಾತ್ರ ಬಾಕಿ ಉಳಿದೆ. ಹೀಗಾಗಿ ಮುಂದಿನ ವರ್ಷ 2026 ಒಳಗೆ ಈ ಒಂದು ಪಿಂಕ್ ಲೈನ್ ಆರಂಭ ಆಗ್ಬೋದು. ಒಟ್ಟು 13.9 ಕಿಲೋಮೀಟರು 12 ಮೆಟ್ರೋ ಸ್ಟೇಷನ್ಗಳು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅದರಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ 4 ದ್ವಾರಗಳು. ಯಾಕಂದರೆ ಮೇಲೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದೆಂಬ, ಯಾಕಂದರೆ ಕೆಲವೇ ದಿನಗಳ ಬಾಕಿ ಇದೆ. ಎಲ್ಲ ಕಂಪ್ಲೀಟ್ ಆಗಿದೆ ಕಾಮಗಾರಿ. ನೋಡ್ತಿರ್ಬೋದು, ಟ್ರ್ಯಾಕ್ ಹಾಕಿದ್ದಾರೆ, ಟ್ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ. ಟನಲ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. 95% ಮುಗಿದಿದೆ ವರ್ಕ್. ಈಗ ಇನ್ನೇನು ಕೆಲವೊಂದು ಟ್ರ್ಯಾಕು, ಟನಲ್, ವೆಂಟಿಲೇಟರು, ಸಿಸ್ಟಮ್ ವರ್ಕಿಂಗು, AC ವರ್ಕಿಂಗು ಎಲ್ಲ ಸ್ವಲ್ಪ ಬಾಕಿ ಇದೆ. ಅದು ಸಹ ಕಂಪ್ಲೀಟ್ ಆಗುತ್ತೆ. 2026ಕ್ಕೆ ಇದೊಂದು ಪಿಂಕ್ ಲೈನ್ ಕಂಪ್ಲೀಟ್ ಆಗ್ಬೋದು. ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಕಾಮಗಾರಿ ಆರಂಭವಾಗಬಹುದು. ಒಟ್ಟು 12,000 ಕೋಟಿ ಈ ಒಂದು ಪ್ರಾಜೆಕ್ಟ್. ಇದು ಸುಮಾರು 500 ಟನ್ನು 1000 ಟನ್ನು TBM ಇರ್ತವೆ. ಅವು ಮೇಲೆಯಿಂದ ಕೆಳಗಡೆ ಎಟ್ ಎ ಟೈಮ್ ಇಳಿಸಕ್ಕಾಗಲ್ಲ. ಇಳಿಸಿದ್ರೆ ಮತ್ತೆ ತುಂಬಾ ಸಮಸ್ಯೆ ಆಗುತ್ತೆ. ಈಗ ಅವು ಬೇರೆ ಬೇರೆ ಭಾಗಗಳಾಗಿ ಇಳಿಸಿ ಈ ಒಂದು 9 TBM ಮೂಲಕ 13.9 ಕಿಲೋಮೀಟರ್ ಕೊರೆದು ಇದೀಗ ನೋಡಿ ಎಲ್ಲಾ ರೀತಿಯ ಟನಲ್ ವರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರ್ಯಾಕ್, ಟನಲ್, ಲೈಟಿಂಗು, ಕೆಲವೊಂದು ಸಿಸ್ಟಮ್ ವರ್ಕಿಂಗ್ ಬಾಕಿ ಇದೆ. ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 24 ಗಂಟೆ ಕೆಲಸ ಮಾಡ್ತಿದ್ರೆ ಇಲ್ಲಿ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಮೆಟ್ರೋ ಇದು ತುಂಬಾ ಅನುಕೂಲ ಆಗುತ್ತೆ. ಹಲವು ಭಾಗಗಳಲ್ಲಿ ಈಗ ಮೆಟ್ರೋ ಆಗಿದೆ. ಈ ಒಂದು ಭಾಗದಲ್ಲಿ ಅಂದ್ರೆ ಸಿಲ್ಕ್ ಬೋರ್ಡ್, ಈ ನಾಗಾವರ, ಈ ತಣಿಸಂದ್ರ, ಶಿವಾಜಿನಗರ ಈ ಒಂದು ಭಾಗಕ್ಕೆ ಮೆಟ್ರೋ ಕಾಮಗಾರಿ ಆಗಿದ್ದಿಲ್ಲ. ಇನ್ನು 2026ಕ್ಕೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ವೈರಿಂಗ್ ವರ್ಕ್ ಆಗಿದೆ. ಯಾಕಂದ್ರೆ 3 ಹಂತದ ಲೇಯರ್ ಅಲ್ಲಿ ಸಹ ಏನೋ ಈ ಒಂದು ಮೆಟ್ರೋ ನಿಲ್ದಾಣ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬೆಂಗಳೂರು ತುಂಬಾ ಡಿಫಿಕಲ್ಟ್ ಆಗಿದೆ. ಇಲ್ಲಿ ಕಲ್ಲುಗಳು ಬರ್ತವೆ, ಮಣ್ಣು ಬರುತ್ತೆ, ಉಸುಕು ಬರುತ್ತೆ. ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಟನಲ್ ಕಾಮಗಾರಿ ಮಾಡಿದ್ದಾರೆ. ಯಾಕಂದ್ರೆ ಈ ಶಿವಾಜಿನಗರ, ತಣಿಸಂದ್ರ ಭಾಗದಲ್ಲಿ ಸಹ ಏನು ಮಣ್ಣು ಕುಸಿತ, ಒಂದ್ ಕಡೆ ಆ ಮನೆಗಳ ಬಿರುಕು ಸಹ ಕಂಡಿತ್ತು. ಇಲ್ಲೇ ಒಂದ್ ಕಡೆ ಭಯಭೀತರಾಗಿದ್ರು. ಅದು ಸಹ ಈಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಇಲ್ಲಿನ ಚೀಫ್ ಇಂಜಿನಿಯರ್ ತಿಳಿಸಿದ್ದಾರೆ. ನೋಡ್ತಿರ್ಬೋದು ದೃಶ್ಯ ಒಳಗಡೆ ಸಹ ಮಾಧ್ಯಮದವರು ಸಹ ಒಳಗಡೆ ಬಿಟ್ಟಿದ್ದಾರೆ ಟನಲ್ ಕಾಮಗಾರಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲಾ ರೀತಿಯ ವೈರಿಂಗ್ ಸಿಸ್ಟಮ್ ಆಯ್ತು, ಎಲ್ಲ ಒಳಗಡೆ ವೈರಿಂಗ್ ಸಿಸ್ಟಮ್ ಬರುತ್ತೆ ಇಲ್ಲೆಲ್ಲ. ಯಾಕಂದ್ರೆ ನೋಡ್ತಿರ್ಬೋದು, ಇದು ಟ್ರ್ಯಾಕ್ ಸಿಸ್ಟಮ್, ಇದು ಇಲ್ಲೆಲ್ಲ ಲೈಟಿಂಗು. ಈಗ ಟನಲಿಂಗ್ ಸಿಸ್ಟಮ್ ಮತ್ತೆ AC ಸಿಸ್ಟಮ್ ಮಾತ್ರ ಬಾಕಿ ಇದೆ. ಅದು ಸಹ ವರ್ಕ್ ಆಗುತ್ತೆ. ಮುಂದಿನ ವರ್ಷ ಈ ಒಂದು ಪಿಂಕ್ ಲೈನು ಜನಸಾಮಾನ್ಯರಿಗೆ ಅಂದ್ರೆ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು. ಯಾಕಂದ್ರೆ BMRCL ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. 24 ಗಂಟೆ ಕೆಲಸ ಮಾಡ್ತಿದೆ. ಕ್ಯಾಮ್ರಾ ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆ ನಮ್ಮ ಮೆಟ್ರೋ ಜಾಲ. ಮುಂದಿನ ವರ್ಷ ಪಿಂಕ್ ಲೈನ್ ಮೆಟ್ರೋ ಆರಂಭ ಬಹುತೇಕ ನಿಶ್ಚಿತ. MG ರೋಡ್ನಿಂದ ಶಿವಾಜಿನಗರದ ಸ್ಟೇಷನ್ವರೆಗೆ ಅಂಡರ್ಗ್ರೌಂಡ್ ಮೆಟ್ರೋ. ರಿಪಬ್ಲಿಕ್ ಕನ್ನಡದಲ್ಲಿ ಅಂಡರ್ಗ್ರೌಂಡ್ ಮಾರ್ಗದ ದೃಶ್ಯಗಳು ಲಭ್ಯವಾಗಿದೆ. ಮಾರ್ಗಕ್ಕೆ 9 TBM ಮೆಷಿನ್ಗಳ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಎಲ್ಲಾ ಮೆಷಿನ್ ಸುರಂಗ ಕೊರೆದು ಹೊರಗೆ ಬಂದಿವೆ. ಫೇಸ್ 2 ಲೈನ್ನಲ್ಲಿ ಒಟ್ಟು 12 ಸ್ಟೇಷನ್ಗಳಿರಲಿವೆ. ಡೈರಿ ಸರ್ಕಲ್ ಇಂದ ನಾಗವರ ಒಟ್ಟು 13.75 ಕಿಲೋಮೀಟರ್ ಸುರಂಗ ಮಾರ್ಗ ಸಿದ್ಧವಾಗ್ತಾ ಇದೆ. ಡೈರಿ ಸರ್ಕಲ್ ಟು ನಾಗಾವರ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಿದೆ. ನಾನು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು, ಈ ಒಂದು ಕಾಮಗಾರಿ 90% ಈಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 5 ಇಂದ 10% ಮಾತ್ರ ಬಾಕಿ ಉಳಿದೆ. ಹೀಗಾಗಿ ಮುಂದಿನ ವರ್ಷ 2026 ಒಳಗೆ ಈ ಒಂದು ಪಿಂಕ್ ಲೈನ್ ಆರಂಭ ಆಗ್ಬೋದು. ಒಟ್ಟು 13.9 ಕಿಲೋಮೀಟರು 12 ಮೆಟ್ರೋ ಸ್ಟೇಷನ್ಗಳು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅದರಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ 4 ದ್ವಾರಗಳು. ಯಾಕಂದ್ರೆ ಮೇಲೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದೆಂಬ, ಯಾಕಂದ್ರೆ ಕೆಲವೇ ದಿನಗಳ ಬಾಕಿ ಇದೆ. ಎಲ್ಲ ಕಂಪ್ಲೀಟ್ ಆಗಿದೆ ಕಾಮಗಾರಿ. ನೋಡ್ತಿರ್ಬೋದು, ಟ್ರ್ಯಾಕ್ ಹಾಕಿದ್ದಾರೆ, ಟ್ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ. ಟನಲ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. 95% ಮುಗಿದಿದೆ ವರ್ಕ್. ಈಗ ಇನ್ನೇನು ಕೆಲವೊಂದು ಟ್ರ್ಯಾಕು,
ಟನಲ್ ವೆಂಟಿಲೇಟರು, ಸಿಸ್ಟಮ್ ವರ್ಕಿಂಗು, AC ವರ್ಕಿಂಗು ಎಲ್ಲ ಸ್ವಲ್ಪ ಬಾಕಿ ಇದೆ. ಅದು ಸಹ ಕಂಪ್ಲೀಟ್ ಆಗುತ್ತೆ. 2026ಕ್ಕೆ ಇದೊಂದು ಪಿಂಕ್ ಲೈನ್ ಕಂಪ್ಲೀಟ್ ಆಗ್ಬಹುದು. ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಕಾಮಗಾರಿ ಆರಂಭವಾಗಬಹುದು. ಒಟ್ಟು 12,000 ಕೋಟಿ ಈ ಒಂದು ಪ್ರಾಜೆಕ್ಟ್ ಇದು. ಸುಮಾರು 500 ಟನ್ನು 1000 ಟನ್ನು TBM ಇರ್ತವೆ. ಅವು ಮೇಲೆಯಿಂದ ಕೆಳಗಡೆ ಎಟ್ ಎ ಟೈಮ್ ಇಳಿಸಕ್ಕಾಗಲ್ಲ. ಇಳಿಸಿದ್ರೆ ಮತ್ತೆ ತುಂಬಾ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವು ಬೇರೆ ಬೇರೆ ಭಾಗಗಳಾಗಿ ಇಳಿಸಿ ಈ ಒಂದು 9 TBM ಮೂಲಕ 13.9 ಕಿಲೋಮೀಟರ್ ಕೊರೆದು ಇದೀಗ ನೋಡಿ ಎಲ್ಲಾ ರೀತಿಯ ಟನಲ್ ವರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರ್ಯಾಕ್, ಟನಲ್, ಲೈಟಿಂಗು, ಕೆಲವೊಂದು ಸಿಸ್ಟಮ್ ವರ್ಕಿಂಗ್ ಬಾಕಿ ಇದೆ. ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 24 ಗಂಟೆ ಕೆಲಸ ಮಾಡ್ತಿದ್ರೆ ಇಲ್ಲಿ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಮೆಟ್ರೋ ಇದು ತುಂಬಾ ಅನುಕೂಲ ಆಗುತ್ತೆ. ಹಲವು ಭಾಗಗಳಲ್ಲಿ ಈಗ ಮೆಟ್ರೋ ಆಗಿದೆ. ಈ ಒಂದು ಭಾಗದಲ್ಲಿ ಅಂದ್ರೆ ಸಿಲ್ಕ್ ಬೋರ್ಡ್, ಈ ನಾಗಾವರ, ಈ ತಣಿಸಂದ್ರ, ಶಿವಾಜಿನಗರ ಈ ಒಂದು ಭಾಗಕ್ಕೆ ಮೆಟ್ರೋ ಕಾಮಗಾರಿ ಆಗಿದ್ದಿಲ್ಲ. ಇನ್ನು 2026ಕ್ಕೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ವೈರಿಂಗ್ ವರ್ಕ್ ಆಗಿದೆ. ಯಾಕಂದ್ರೆ 3 ಹಂತದ ಲೇಯರ್ ಅಲ್ಲಿ ಸಹ ಏನೋ ಈ ಒಂದು ಮೆಟ್ರೋ ನಿಲ್ದಾಣ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬೆಂಗಳೂರು ತುಂಬಾ ಡಿಫಿಕಲ್ಟ್ ಆಗಿದೆ. ಇಲ್ಲಿ ಕಲ್ಲುಗಳು ಬರ್ತವೆ, ಮಣ್ಣು ಬರುತ್ತೆ, ಉಸುಕು ಬರುತ್ತೆ. ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಟನಲ್ ಕಾಮಗಾರಿ ಮಾಡಿದ್ದಾರೆ. ಯಾಕಂದ್ರೆ ಈ ಶಿವಾಜಿನಗರ, ತಣಿಸಂದ್ರ ಭಾಗದಲ್ಲಿ ಸಹ ಏನು ಮಣ್ಣು ಕುಸಿತ, ಒಂದ್ ಕಡೆ ಆ ಮನೆಗಳ ಬಿರುಕು ಸಹ ಕಂಡಿತ್ತು. ಇಲ್ಲೇ ಒಂದ್ ಕಡೆ ಭಯಭೀತರಾಗಿದ್ರು. ಅದು ಸಹ ಈಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಇಲ್ಲಿನ ಚೀಫ್ ಇಂಜಿನಿಯರ್ ತಿಳಿಸಿದ್ದಾರೆ. ನೋಡ್ತಿರ್ಬೋದು ದೃಶ್ಯ ಒಳಗಡೆ ಸಹ ಮಾಧ್ಯಮದವರು ಸಹ ಒಳಗಡೆ ಬಿಟ್ಟಿದ್ದಾರೆ ಟನಲ್ ಕಾಮಗಾರಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲಾ ರೀತಿಯ ವೈರಿಂಗ್ ಸಿಸ್ಟಮ್ ಆಯ್ತು, ಎಲ್ಲ ಒಳಗಡೆ ವೈರಿಂಗ್ ಸಿಸ್ಟಮ್ ಬರುತ್ತೆ ಇಲ್ಲೆಲ್ಲ. ಯಾಕಂದ್ರೆ ನೋಡ್ತಿರ್ಬೋದು ಇದು ಟ್ರ್ಯಾಕ್ ಸಿಸ್ಟಮ್, ಇದು ಇಲ್ಲೆಲ್ಲ ಲೈಟಿಂಗು. ಈಗ ಟನಲಿಂಗ್ ಸಿಸ್ಟಮ್ ಮತ್ತೆ AC ಸಿಸ್ಟಮ್ ಮಾತ್ರ ಬಾಕಿ ಇದೆ. ಅದು ಸಹ ವರ್ಕ್ ಆಗುತ್ತೆ. ಮುಂದಿನ ವರ್ಷ ಈ ಒಂದು ಪಿಂಕ್ ಲೈನು ಜನಸಾಮಾನ್ಯರಿಗೆ ಅಂದ್ರೆ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು. ಯಾಕಂದ್ರೆ BMRCL ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. 24 ಗಂಟೆ ಕೆಲಸ ಮಾಡ್ತಿದೆ. ಕ್ಯಾಮ್ರಾ ಪರ್ಸೆಂಟ್ ವಿಸ್ತರಣೆ ಆಗ್ತಾ ಇದೆ ನಮ್ಮ ಮೆಟ್ರೋ ಜಾಲ. ಮುಂದಿನ ವರ್ಷ ಪಿಂಕ್ ಲೈನ್ ಮೆಟ್ರೋ ಆರಂಭ ಬಹುತೇಕ ನಿಶ್ಚಿತ. MG ರೋಡ್ ನಿಂದ ಶಿವಾಜಿನಗರದ ಸ್ಟೇಷನ್ ವರೆಗೆ ಅಂಡರ್ ಗ್ರೌಂಡ್ ಮೆಟ್ರೋ. ರಿಪಬ್ಲಿಕ್ ಕನ್ನಡದಲ್ಲಿ ಅಂಡರ್ ಗ್ರೌಂಡ್ ಮಾರ್ಗದ ದೃಶ್ಯಗಳು ಲಭ್ಯವಾಗಿದೆ. ಮಾರ್ಗಕ್ಕೆ 9 TBM ಮೆಷಿನ್ಗಳ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಎಲ್ಲಾ ಮೆಷಿನ್ ಸುರಂಗ ಕೊರೆದು ಹೊರಗೆ ಬಂದಿವೆ. ಫೇಸ್ 2 ಲೈನ್ನಲ್ಲಿ ಒಟ್ಟು 12 ಸ್ಟೇಷನ್ಗಳಿರಲಿವೆ. ಡೈರಿ ಸರ್ಕಲ್ ಇಂದ ನಾಗವರ ಒಟ್ಟು 13.75 ಕಿಲೋಮೀಟರ್ ಸುರಂಗ ಮಾರ್ಗ ಸಿದ್ಧವಾಗ್ತಾ ಇದೆ. ಡೈರಿ ಸರ್ಕಲ್ ಟು ನಾಗಾವರ ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೀತಿದೆ. ನಾನು ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು ಈ ಒಂದು ಕಾಮಗಾರಿ 90% ಈಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 5 ಇಂದ 10% ಮಾತ್ರ ಬಾಕಿ ಉಳಿದೆ. ಹೀಗಾಗಿ ಮುಂದಿನ ವರ್ಷ 2026ರ ಒಳಗೆ ಈ ಒಂದು ಪಿಂಕ್ ಲೈನ್ ಆರಂಭ ಆಗ್ಬೋದು. ಒಟ್ಟು 13.9 ಕಿಲೋಮೀಟರು 12 ಮೆಟ್ರೋ ಸ್ಟೇಷನ್ಗಳು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅದರಲ್ಲಿ MG ರೋಡ್ ಮೆಟ್ರೋ ನಿಲ್ದಾಣದಲ್ಲಿ 4 ದ್ವಾರಗಳು. ಯಾಕಂದ್ರೆ ಮೇಲೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದೆಂಬ, ಯಾಕಂದ್ರೆ ಕೆಲವೇ ದಿನಗಳ ಬಾಕಿ ಇದೆ. ಎಲ್ಲ ಕಂಪ್ಲೀಟ್ ಆಗಿದೆ ಕಾಮಗಾರಿ. ನೋಡ್ತಿರ್ಬೋದು ಟ್ರ್ಯಾಕ್ ಹಾಕಿದ್ದಾರೆ, ಟ್ರ್ಯಾಕ್ ಸಿಸ್ಟಮ್ ಕಂಪ್ಲೀಟ್ ಆಗಿದೆ. ಟನಲ್ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. 95% ಮುಗಿದಿದೆ ವರ್ಕ್. ಈಗ ಇನ್ನೇನು ಕೆಲವೊಂದು ಟ್ರ್ಯಾಕ್, ಟನಲ್ ವೆಂಟಿಲೇಟರು, ಸಿಸ್ಟಮ್ ವರ್ಕಿಂಗು, AC ವರ್ಕಿಂಗು ಎಲ್ಲ ಸ್ವಲ್ಪ ಬಾಕಿ ಇದೆ. ಅದು ಸಹ ಕಂಪ್ಲೀಟ್ ಆಗುತ್ತೆ. 2026ಕ್ಕೆ ಇದೊಂದು ಪಿಂಕ್ ಲೈನ್ ಕಂಪ್ಲೀಟ್ ಆಗಬಹುದು. ಜನಸಾಮಾನ್ಯರಿಗೆ ಈ ಒಂದು ಮೆಟ್ರೋ ಕಾಮಗಾರಿ ಆರಂಭವಾಗಬಹುದು. ಒಟ್ಟು 12,000 ಕೋಟಿ ಈ ಒಂದು ಪ್ರಾಜೆಕ್ಟ್ ಇದು. ಸುಮಾರು 500 ಟನ್ನು 1000 ಟನ್ನು TBM ಇರ್ತವೆ. ಅವು ಮೇಲೆಯಿಂದ ಕೆಳಗಡೆ ಎಟ್ ಎ ಟೈಮ್ ಇಳಿಸಕ್ಕಾಗಲ್ಲ. ಇಳಿಸಿದ್ರೆ ಮತ್ತೆ ತುಂಬಾ ಸಮಸ್ಯೆ ಆಗುತ್ತೆ. ಹೀಗಾಗಿ ಅವು ಬೇರೆ ಬೇರೆ ಭಾಗಗಳಾಗಿ ಇಳಿಸಿ ಈ ಒಂದು 9 TBM ಮೂಲಕ 13.9 ಕಿಲೋಮೀಟರ್ ಕೊರೆದು ಇದೀಗ ನೋಡಿ ಎಲ್ಲಾ ರೀತಿಯ ಟನಲ್ ವರ್ಕಿಂಗ್ ಕಂಪ್ಲೀಟ್ ಆಗಿದೆ. ಟ್ರ್ಯಾಕ್, ಟನಲ್, ಲೈಟಿಂಗು, ಕೆಲವೊಂದು ಸಿಸ್ಟಮ್ ವರ್ಕಿಂಗ್ ಬಾಕಿ ಇದೆ. ಸಿವಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. 24 ಗಂಟೆ ಕೆಲಸ ಮಾಡ್ತಿದ್ರೆ ಇಲ್ಲಿ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಿದೆ. ಮೆಟ್ರೋ ಇದು ತುಂಬಾ ಅನುಕೂಲ ಆಗುತ್ತೆ. ಹಲವು ಭಾಗಗಳಲ್ಲಿ ಈಗ ಮೆಟ್ರೋ ಆಗಿದೆ. ಈ ಒಂದು ಭಾಗದಲ್ಲಿ ಅಂದ್ರೆ ಸಿಲ್ಕ್ ಬೋರ್ಡ್, ಈ ನಾಗಾವರ, ಈ ತಣಿಸಂದ್ರ, ಶಿವಾಜಿನಗರ ಈ ಒಂದು ಭಾಗಕ್ಕೆ ಮೆಟ್ರೋ ಕಾಮಗಾರಿ ಆಗಿದ್ದಿಲ್ಲ. ಇನ್ನು 2026ಕ್ಕೆ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗುತ್ತೆ. ದೃಶ್ಯಗಳು ಸಹ ನೋಡ್ತಿರ್ಬೋದು, ಎಲ್ಲ ವೈರಿಂಗ್ ವರ್ಕ್ ಆಗಿದೆ. ಯಾಕಂದ್ರೆ 3 ಹಂತದ ಲೇಯರ್ ಅಲ್ಲಿ ಸಹ ಏನೋ ಈ ಒಂದು ಮೆಟ್ರೋ ನಿಲ್ದಾಣ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ತುಂಬಾ ಚಾಲೆಂಜಿಂಗ್ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬೆಂಗಳೂರು ತುಂಬಾ ಡಿಫಿಕಲ್ಟ್ ಆಗಿದೆ. ಇಲ್ಲಿ ಕಲ್ಲುಗಳು ಬರ್ತವೆ, ಮಣ್ಣು ಬರುತ್ತೆ, ಉಸುಕು ಬರುತ್ತೆ. ಇದರಿಂದ ತುಂಬಾ ಸಮಸ್ಯೆ ಆಗುತ್ತೆ. ಎಲ್ಲವನ್ನ ಪರಿಶೀಲನೆ ಮಾಡಿ ಈ ಒಂದು ಟನಲ್ ಕಾಮಗಾರಿ ಮಾಡಿದ್ದಾರೆ. ಯಾಕಂದ್ರೆ ಈ ಶಿವಾಜಿನಗರ, ತಣಿಸಂದ್ರ ಭಾಗದಲ್ಲಿ ಸಹ ಏನು ಮಣ್ಣು ಕುಸಿತ, ಒಂದ್ ಕಡೆ ಆ ಮನೆಗಳ ಬಿರುಕು ಸಹ ಕಂಡಿತ್ತು. ಇಲ್ಲೇ ಒಂದ್ ಕಡೆ ಭಯಭೀತರಾಗಿದ್ರು. ಅದು ಸಹ ಈಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಇಲ್ಲಿನ ಚೀಫ್ ಇಂಜಿನಿಯರ್ ತಿಳಿಸಿದ್ದಾರೆ. ನೋಡ್ತಿರ್ಬೋದು ದೃಶ್ಯ ಒಳಗಡೆ ಸಹ ಮಾಧ್ಯಮದವರು ಸಹ ಒಳಗಡೆ ಬಿಟ್ಟಿದ್ದಾರೆ ಟನಲ್ ಕಾಮಗಾರಿ ಯಾವ ರೀತಿ ವರ್ಕ್ ಆಗುತ್ತೆ ಎಂಬುದು. ಹೀಗಾಗಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ.
ಎಲ್ಲ ರೀತಿಯ ವೈರಿಂಗ್ ಸಿಸ್ಟಮ್ ಆಯಿತು, ಎಲ್ಲ ಒಳಗಡೆ ವೈರಿಂಗ್ ಸಿಸ್ಟಮ್ ಬರುತ್ತೆ. ಇಲ್ಲೆಲ್ಲ ಯಾಕಂದ್ರೆ ನೋಡ್ತಿರ್ಬೋದು ಇದು ಟ್ರ್ಯಾಕ್ ಸಿಸ್ಟಮ್, ಇದು ಇಲ್ಲೆಲ್ಲ ಲೈಟಿಂಗು, ಈಗ ಟನಲಿಂಗ್ ಸಿಸ್ಟಮ್ ಮತ್ತು AC ಸಿಸ್ಟಮ್ ಮಾತ್ರ ಬಾಕಿ ಇದೆ, ಅದು ಸಹ ವರ್ಕ್ ಆಗುತ್ತೆ. ಮುಂದಿನ ವರ್ಷ ಈ ಒಂದು ಪಿಂಕ್ ಲೈನು ಜನಸಾಮಾನ್ಯರಿಗೆ ಅಂದ್ರೆ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು. ಯಾಕಂದ್ರೆ BMRCL ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ, 24 ಗಂಟೆ ಕೆಲಸ ಮಾಡ್ತಿದೆ. ಕ್ಯಾಮ್ರಾ ಪರ್ಸನ್